ನೋಡಿ ಈ ಥರ ಈ ಗ್ರಿಪ್ ಇದೆ. ಈ ಗ್ರಿಪ್ಪಿಗೆ ಏನಂತಾರೆ ಅಂದರೆ AK-47 ಗ್ರಿಪ್ ಅಂತ. 100 ಪೀಸಿನ ಪ್ಯಾಕೆಟ್ ಇದೆ. ಪ್ಯೂರ್ ನೈಲಾನ್ದಾಗಲ್ಲ, ಫೈಬರ್ ಒಳಗೆ ಆಗಿಲ್ಲ ರೆಡಿ. ಅದು ಮೊದಲಿಂದ ಬರ್ತಿತ್ತಲ್ಲ ನಮ್ಮ ಕಡೆ, ಆ ಮೆಟ್ರಿಯಲ್ ಫೈಬರ್ ಒಳಗೆ ಬರ್ತಿತ್ತು. ಅದು ಒಂದು ಸ್ವಲ್ಪ ಸಮಸ್ಯೆ ಹಾಲಾಗ್ತಿತ್ತು. ಪರ್ಫೆಕ್ಟ್ ಇತ್ತು, ಅದ್ರ ಸಮಸ್ಯೆ ಹಾಲಾಗ್ತಿತ್ತು. ಅದ್ರ ಬದಲು ಈಗ ಮತ್ತು ಬೇರೆ ಕ್ವಾಲಿಟಿ ನೈಲಾನ್ ಒಳಗೆ ರೆಡಿ ಮಾಡ್ತೀನಿ. ಇದು ನೈಲಾನ್ ಒಳಗೆ ಬರುತ್ತೆ. ನೋಡಿರಿ, ನಾನು ನಿಮ್ಗೆ ಮುಂದೆ ಇದ್ರದ್ದು ಸಮಸ್ಯೆ ತೋರಿಸ್ತೇನೆ. ಇಲ್ಲ ನೋಡಿರಿ, ಅದ್ರದ್ದು ಫೈಬರ್ ಒಳಗೆ ಬರ್ತಿತ್ತು. ಇದು ತುದಿ ಅದಲ್ಲ, ಇಷ್ಟು ಮುಂದಿಂದ ಕಟ್ ಆಗ್ತಿತ್ತು. ಹತೋಡ್ಲಿ ಹೊಡ್ಯಾನ ಇದು ಕಟ್ಟಾಗಲ್ಲ. ಇದು ನೈಲಾನ್ ಅದು ಹಿಡ್ತದ ಹೊರತು ಕಟ್ಟಾಗಂಗಿಲ್ಲ. ಸೇಮ್ ಟು ಸೇಮ್. ಮತ್ತು ಇದಕ್ಕೆ 5mm ಬೀಟೇ ನಡೀತದೆ, ಬೇರೆ ಬೀಟ್ ನಡೆಯಂಗಿಲ್ಲ. ಯೂಸ್ ಮಾಡಿರಿ, ಕ್ವಾಲಿಟಿ ಚಲೋ ಅದು. ಮತ್ತು ಪ್ರೈಸು ಭಾಳ ಕಮ್ಮಿ, 17 ರೂಪಾಯಿ ಬೀಳುತ್ತೆ. ಅದರ ಮಿನಿಮಮ್ 100 ಪ್ಯಾಕೆಟ್ ತೊಗೋಬೇಕಾಗ್ತದೆ. ಮತ್ತು ಜಾಸ್ತಿ ನಾವು ಹೋಲ್ಸೇಲ್ ಅಂಗಡಿದವರಿಗೆ ಕೊಡ್ತೇವೆ. ದರ ಒಂದು ಅಂಗಡಿ ಸಿಗುತ್ತೆ. ಮತ್ತು ಇದಕ್ಕೆ 5mm ಬೀಟೇ ಯೂಸ್ ಆಗುತ್ತೆ. ಮತ್ತು ಇದು ಹೆಂಗದಂದ್ರೆ ಪಟ್ಟಿ ಶಿಶಿ ಪಟ್ಟಿ ಹೊಡ್ಯೋಕೆ ಭಾರಿ ಅನುಕೂಲ ಇದೆ. ಪರ್ಫೆಕ್ಟವಾಗಿ ಫಿಟ್ ಆಗುತ್ತೆ. ಮತ್ತು ಅದು AK-47 ಆಗ್ತಿತ್ತು. ಸ್ಕ್ರೂ ಹೆಡ್ ಕಮ್ಮಿ ಇತ್ತಂದ್ರೆ ಅದು ಪಟ್ಟಿ ಪಾಸಾಗಿ ಹೋಗ್ತಿತ್ತು. ಇದು ಪಾಸ್ ಆಗಂಗಿಲ್ಲ. ಇದು ಹೆಡ್ ಕಮ್ಮಿದೆ, ಅದಕ್ಕೆ 6mm ಬೀಟ್ ಅಂದರೆ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗ್ತಿತ್ತು. ಇಷ್ಟೊಂದು ದೊಡ್ಡದಾಗ್ತಿತ್ತು. ಇವಾಗ ಇದು ಏನಾಗ್ತದೆ, ಹಾಫ್ ಥ್ರೆಡ್ ಸ್ಕ್ರೂ, POP ಸ್ಕ್ರೂ ಆ ಗ್ರಿಪ್ ಒಳಗೆ ಹೊಡ್ಯಾನ ಅದು ಹೆಡ್ ಕಟ್ಟಾಗಿ ಹೋಗ್ತಿತ್ತು, ಅಂದ್ರೆ ಪಾಸ್ ಆಗ್ತಿತ್ತು ಪಟ್ಟಿ ಒಳಗಡೆ. ಇದು POP ಸ್ಕ್ರೂ ಹೊಡೆದ್ರೂ ಪಾಸ್ ಆಗಲ್ಲ, ಯಾಕಂದರೆ ಇದು ಸ್ವಲ್ಪ ಸಣ್ಣ ಸೈಜ್ ಇದೆ. ಹೀಗಾಗಿ ವರ್ಕೌಟ್ ಇದೆ. ಯೂಸ್ ಮಾಡಿರಿ, ನೋಡಿ ಕ್ವಾಲಿಟಿ ಹೆಂಗದ ಹೇಳ್ರಿ. ನಂಬರ್ 1 ಎಲೆಕ್ಟ್ರಿಕಲ್ ವಿಸಿಟ್ ಕೊಡೋದು ಮರಿಬೇಡ್ರಿ. ಬಿಜಾಪುರಲ್ಲಿ ಗಣಪತಿ ಚೌಕಲ್ಲಿ ಬರುತ್ತೆ. ಎಲ್ಲ ಐಟಮ್ ಹೋಲ್ಸೇಲ್ ಸಿಗುತ್ತವೆ.